ನಮೋ ವೆಂಕಟೇಶಾಯ. ಎಲ್ಲರಿಗೂ ನಮಸ್ಕಾರ. ನಾವು ನಿಮ್ಮ ಎಸ್ಕೇಪ್ ಟ್ರಾವೆಲರ್ಸ್. ನೀವೇನಾದರೂ ನಮ್ಮ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ. ನೀವು ವಿಡಿಯೋನ ಹೆಚ್ಚು ಲೈಕ್ ಮಾಡಿದ ಹಾಗೆ ನಮಗೆ ಹೆಚ್ಚು ಪ್ರೋತ್ಸಾಹ ಸಿಗುತ್ತೆ ನಿಮಗೆ ಇನ್ಫಾರ್ಮೇಷನ್ ಕೊಡೋದಕ್ಕೆ. ತಿರುಮಲಕ್ಕೆ ಬಂದಾಗ ಸಾಕಷ್ಟು ಜನರಿಗೆ ಡೌಟ್ ಇರುತ್ತೆ, ನಾವು ಆಫ್ಲೈನಲ್ಲಿ ಹೇಗೆ ರೂಮ್ನ ಬುಕ್ ಮಾಡ್ಕೋಬೇಕು, ಆನ್ಲೈನ್ನಲ್ಲಿ ಹೇಗೆ ರೂಮ್ನ ಬುಕ್ ಮಾಡ್ಕೋಬೇಕು, ಹಾಗೆ ರೂಮ್ನಲ್ಲಿ ಗೀಸರ್ ಇರುತ್ತಾ, ಹಾಗೆ ಯಾವ್ಯಾವ ಥರದ ಕ್ಯಾಟಗರಿ ರೂಮ್ಸ್ ಇದೆ, ಹಾಗೆ ಅದರದ್ದು ಚೆಕ್ ಇನ್ ಟೈಮ್ ಎಷ್ಟು, ಈ ಎಲ್ಲ ಪ್ರಶ್ನೆಗಳಿಗೆ ಈ ವಿಡಿಯೋನಲ್ಲಿ ನಾವು ಉತ್ತರಿಸುವ ಪ್ರಯತ್ನ ಮಾಡ್ತೀವಿ. ನಿಮಗೆ ತಿರುಮಲದಲ್ಲಿ ಆಫ್ಲೈನಲ್ಲಾಗಲಿ ಅಥವಾ ಆನ್ಲೈನಲ್ಲಾಗಲಿ ನಿಮಗೆ ರೂಮ್ಸ್ ಬೇಕು ಅಂದರೆ ನೀವು CRO ಆಫೀಸ್ ಅಂತ ಇರುತ್ತೆ ತಿರುಮಲದಲ್ಲಿ. ಈಗ ನೀವು ನೋಡ್ತಿದ್ದೀರಲ್ಲ, ಇದೇ CRO ಆಫೀಸ್. ನಿಮಗೆ ರೂಮ್ಸ್ ಬೇಕು ಅಂದರೆ ನಿಮಗೆ ಇಲ್ಲೇ ಬರಬೇಕಾಗತ್ತೆ. ನಾವು ಈ ವಿಡಿಯೋನಲ್ಲಿ 50 ರೂಪೀಸ್ ರೂಮ್ ಮತ್ತು 1000 ರೂಪೀಸ್ ರೂಮ್ ಹೇಗಿರುತ್ತೆ ಅಂತ ನಾವು ತೋರಿಸ್ತೀವಿ. ರೂಮ್ ಟೂರ್ ಮಾಡೋಣ ಬನ್ನಿ. ಈಗ ನಾವು 50 ರೂಪೀಸ್ ರೂಮ್ ಹತ್ರ ಬಂದಿದ್ದೀವಿ, GNC ಅಂತ. ಅಲ್ಲಿ ಏನಂದರೆ ಎದುರುಗಡೆ ಒಂದು ಪಾರ್ಕ್ ಇದೆ, ತುಂಬಾ ಚೆನ್ನಾಗಿದೆ. ನೀವು ಅಲ್ಲಿ ನೋಡ್ಬೋದು, ಗೀತೋಪದೇಶ ಎಲ್ಲ ಇದೆ. ಕೃಷ್ಣ ಅರ್ಜುನನಿಗೆ ಭಗವದ್ಗೀತೆ ಉಪದೇಶ ಮಾಡಿರೋ ಎಲ್ಲ ರೀತಿ ವಿಗ್ರಹಗಳನ್ನ ಅಲ್ಲಿ ಇಟ್ಟಿದ್ದಾರೆ. ತುಂಬಾ ಅದ್ಭುತವಾಗಿದೆ ನೋಡಿ. ಈಗ ನಾವು ರೂಮ್ ಟೂರ್ ಮಾಡೋಣ ಬನ್ನಿ. ನಮಗೆ ಅಲಾಟ್ ಆಗಿರೋದು GNC 602B ಅಂತ. ರೂಮಲ್ಲಿ 2 ಬೆಡ್ ಇದೆ. 2 ಬೆಡ್ ಇದೆ, ಇಬ್ರು ಕಂಫರ್ಟಬಲ್ ಆರಾಮಾಗಿ ಮಲ್ಕೋಬಹುದು. ಹಾಗೆ ಮಿರರ್ ಇದೆ. ನೆಕ್ಸ್ಟ್ ಒಳಗಡೆ ಬಾತ್ರೂಮ್ ಅಲ್ಲಿ ವಾಟರ್ ಕ್ಲಾಸೆಟ್ ಇದೆ, ಹಾಗೆ ಗೀಸರ್ ಕೂಡ ಇಟ್ಟಿದ್ದಾರೆ. ನಾನು ಆಗಲೇ ನಿಮಗೆ ಹೇಳಿದ್ನಲ್ಲ, 2 ಕ್ಯಾಟಗರಿ ಆಫ್ ದ ರೂಮ್ಸ್ ಇರುತ್ತೆ. ಒಂದು ಬಂದ್ಬಿಟ್ಟು 50 ರೂಪೀಸ್ ಕ್ಯಾಟಗರಿ ರೂಮು, ಇನ್ನೊಂದು 1000 ರೂಪೀಸ್ ಕ್ಯಾಟಗರಿ ರೂಮಲ್ಲಿ. ಆಫ್ಲೈನಲ್ಲಿ 2 ಕ್ಯಾಟಗರಿ ಇರುತ್ತೆ. ನಿಮ್ಗೆ ಆನ್ಲೈನಲ್ಲಿ ಆದರೆ 3 ಕ್ಯಾಟಗರಿ ರೂಮ್ಸ್ ಇರುತ್ತೆ. ಈ ಆನ್ಲೈನಲ್ಲಿ ನೀವು ತಗೊಳ್ತೀರಲ್ಲ, ಅದೇ ಸಿಮಿಲರ್ ಪ್ರೊಸೀಜರ್ ಇರುತ್ತೆ. ಸೇಮ್ ಕಾಷನ್ ಡೆಪಾಸಿಟ್ ಇರುತ್ತೆ. ನಿಮಗೆ 50 ರೂಪೀಸ್ಗೆ 500 ರೂಪೀಸ್ ಕಾಷನ್ ಡೆಪಾಸಿಟ್ ಇರುತ್ತೆ. 1000 ರೂಪೀಸಿಗೆ ನಿಮಗೆ 1000 ರೂಪೀಸೇ ಕಾಷನ್ ಡೆಪಾಸಿಟ್ ಆಗಿರುತ್ತೆ. ನೀವು ಇಲ್ಲಿ ಕ್ಯಾಶ್ ಅವ್ರು ಅಕ್ಸೆಪ್ಟ್ ಮಾಡೋದಿಲ್ಲ. ನೀವೇನಾದರೂ ಪೇ ಮಾಡಬೇಕು ಅಂದರೆ ಫೋನ್ಪೇ, ಗೂಗಲ್ ಪೇ, UPI ಯಾವ್ದಾನ ಆ್ಯಪ್ಸ್ನ ಯೂಸ್ ಮಾಡ್ಬೋದು. ಅದಿಲ್ಲ ಅಂದರೆ ನೀವು ಕ್ರೆಡಿಟ್ ಅಥವಾ ಡೆಬಿಟ್ ಕಾರ್ಡ್ ಮೂಲಕ ನೀವು ಪೇ ಮಾಡ್ಬೋದಾಗಿರುತ್ತೆ. ಈ ರೂಮ್ ಬಂದು 24 ಗಂಟೆಗಳ ಕಾಲ ಇರುತ್ತೆ. ಇನ್ ಕೇಸ್ ನೀವೇನಾದರೂ ಲೇಟಾಗಿ ಏನಾದರೂ ನೀವು ವೆಕೇಟ್ ಮಾಡಿದ್ರೆ ನಿಮಗೆ ಕಾಷನ್ ಡೆಪಾಸಿಟ್ ಇಸ್ಕೊಂಡಿರ್ತಾರಲ್ಲ, ಅದರಲ್ಲೇ ನಿಮಗೆ ಡಿಡಕ್ಟ್ ಮಾಡ್ತಾರೆ. 1 ಡೇ ಎಕ್ಸ್ಟ್ರಾ ನಿಮಗೆ ಡಿಡಕ್ಟ್ ಮಾಡ್ತಾರೆ. ಹಾಗಾಗಿ ನೀವು ಈ ರೂಮ್ಸ್ನ ತೊಗೊಂಡ್ರೆ 24 ಅವರ್ಸ್ ಒಳಗಡೆ ನೀವು ಇದನ್ನು ರಿಟರ್ನ್ ಮಾಡಬೇಕಾಗತ್ತೆ. ಈಗ ನಾವು ನಿಮ್ಗೆ ತೋರಿಸಿದ್ದು 50 ರೂಪೀಸ್ ರೂಮು, ಅದು GNCದು. ನೆಕ್ಸ್ಟ್ ನಿಮಗೆ 1000 ರೂಪೀಸ್ ರೂಮ್ ತೋರಿಸ್ತೀವಿ. ಅದು ನಮಗೆ ಪಾಂಚಜನ್ಯ ರೂಮ್ಸ್ ನಾವು ತೋರಿಸ್ತಾ ಇರೋದು. ಅದಕ್ಕೂ ಇದಕ್ಕೂ ತುಂಬ ಡಿಫ್ರೆನ್ಸ್ ಏನಿರೋದಿಲ್ಲ. ಇದು ತುಂಬ ನಿಮಗೆ ಎಕನಾಮಿಕಲ್ ಆಗಿರುತ್ತೆ. ಹಾಗೆ ನಿಮ್ಗೆ ಏನಾದರೂ ಹಾಟ್ ವಾಟರ್ ಫೆಸಿಲಿಟಿ ಬೇಕು ಅಂದರೆ, ಗೀಸರ್ ಏನಾದರೂ ನಿಮ್ಗೆ ಇಲ್ಲ ಅಂದರೆ ರೂಮ್ನಲ್ಲಿ ಬನ್ನಿ ತೋರಿಸ್ತೀನಿ. ಇನ್ನೊಂದು ಕಡೆ ಗೀಸರ್ ಫೆಸಿಲಿಟಿ ಕೂಡ ಮಾಡಿದ್ದಾರೆ, ಅಲ್ಲಿ ನಿಮ್ಗೆ ಬಿಸಿನೀರು ಸಿಗುತ್ತೆ. ತಿರುಮಲದಲ್ಲಿ ಈ ಥರ ಸಾಕಷ್ಟು ರೀತಿಯ ಕಾಟೇಜ್ಗಳಿರುತ್ತೆ. ಈ ಕಾಟೇಜ್ಗಳಿಗೆ ನಿಮಗೆ ಬಿಸಿನೀರಿನ ವ್ಯವಸ್ಥೆ ಈ ಥರ ಮಾಡಿರ್ತಾರೆ. ನೀವು ಅಲ್ಲಿ ಬಕೆಟ್ನ ಇಟ್ಬಿಟ್ಟು ನೀವು ಬಿಸಿನೀರು ಅಲ್ಲಿ 24/7 ಬರ್ತಾ ಇರುತ್ತೆ. ನೀವು ಇಲ್ಲಿ ಬಕೆಟ್ಗಳನ್ನ ತೆಗೆದುಕೊಂಡು ನೀವು ಬಿಸಿನೀರನ್ನ ತೆಗೆದುಕೊಂಡು ನಿಮ್ಮ ರೂಮ್ಗೆ ಹೋಗ್ಬೋದು. ಕೆಲವೊಂದು ಕಡೆ ನಿಮಗೆ ಸ್ನಾನ ಮಾಡ್ಕೊಳ್ಳೋ ಕೂಡ ವ್ಯವಸ್ಥೆ ಇರುತ್ತೆ. ಇನ್ ಕೇಸ್ ನಿಮಗೆ ರೂಮ್ ಸಿಕ್ಕಲಿಲ್ಲ ಅಂದರೆ ಇಲ್ಲಿ ನೀವು ಬಿಸಿನೀರಿನಲ್ಲಿ ಸ್ನಾನ ಮಾಡ್ಕೋಬೋದು. ನೀವು ಈ ರೂಮ್ಸ್ನ ತಗೋಬೇಕು ಅಂದರೆ ನೀವು CRO ಆಫೀಸ್ ಅಥವಾ MBC ಆಫೀಸ್ಗೆ ಹೋಗ್ಬಿಟ್ಟು ನಿಮ್ಮ ಫೋನ್ ನಂಬರ್ನ ಕೊಟ್ಬಿಟ್ಟು ರಿಜಿಸ್ಟ್ರೇಷನ್ ಮಾಡಿದ್ರೆ, ಒಂದು ಸಾರಿ ರೂಮ್ ಅಲಾಟ್ ಆದ ತಕ್ಷಣ ನಿಮಗೆ ನಿಮ್ಮ ಮೊಬೈಲ್ ನಂಬರ್ಗೆ ಮೆಸೇಜ್ ಬರುತ್ತೆ. ಆ ಮೆಸೇಜ್ನ ನೀವು ಸಬ್ ಎನ್ಕ್ವೈರಿ ಆಫೀಸ್ ಅಂತ ಇರುತ್ತೆ ಎಲ್ಲ ಕಡೆನೂ. ಆ ಸಬ್ ಎನ್ಕ್ವೈರಿ ಆಫೀಸ್ಗೆ ನೀವು ತೊಗೊಂಡೋಗಿ ತೋರಿಸಿದ್ರೆ ನಿಮಗೆ ರೂಮ್ ಕೀನ ಕೊಡ್ತಾರೆ. ಈಗ ನಾವು 1000 ರೂಪೀಸ್ ರೂಮ್ನ ತೋರಿಸ್ತೀವಿ. ಈಗ ನೀವು ನೋಡ್ತಿರೋದು ಪಾಂಚಜನ್ಯ ಗೆಸ್ಟ್ ಹೌಸ್ ಅಂತ. 1000 ರೂಪೀಸ್ದು ಸುಮಾರಿದೆ, ಅದರಲ್ಲಿ ಕೌಸ್ತುಭಂ ಇದೆ, ನಂದಕಂ ಇದೆ. ಈಗ ನಾವು ತೋರಿಸ್ತಿರೋದು ಪಾಂಚಜನ್ಯ ಗೆಸ್ಟ್ ಹೌಸ್ ಅಂತ. ಈಗ ಬನ್ನಿ ಒಳಗಡೆ ಹೋಗಿ ರೂಮ್ ಹೇಗಿದೆ ಅಂತ ನೋಡೋಣಂತೆ. ಈ ರೂಮಿಗೆ ನಿಮಗೆ ಕಾಷನ್ ಡೆಪಾಸಿಟ್ ಬಂದ್ಬಿಟ್ಟು 1000 ರೂಪೀಸ್ ಆಗಿರುತ್ತೆ. ಇದು 1000 ರೂಪೀಸ್ ರೂಮ್, ಹಾಗೆ ಕಾಷನ್ ಡೆಪಾಸಿಟ್ 1000 ರೂಪೀಸ್ ಎಕ್ಸ್ಟ್ರಾ ಆಗಿರುತ್ತೆ. ಇಲ್ಲಿ 3 ಬೆಡ್ ಇದೆ, ಫ್ಯಾನ್ ಇದೆ, ಟೇಬಲ್ ಇದೆ. ತುಂಬಾ ಸ್ಪೇಷಿಯಸ್ ಆಗಿದೆ. ಆರಾಮಾಗಿ ಒಂದು 4-5 ಜನ ಬಂದರೂ ಕೂಡ ನೀವು ಇಲ್ಲಿ ಮಲ್ಕೋಬೋದಾಗಿರುತ್ತೆ. ಈ ರೂಮ್ನಲ್ಲಿ ಗೀಸರ್ ಕೂಡ ಇರುತ್ತೆ.
ಈ ರೂಮ್ಸ್ ಮಧ್ಯದಲ್ಲಿ ರಿನೋವೇಟ್ ಆಗಿದೆ, ಚೆನ್ನಾಗೇ ಇದೆ ರೂಮ್ಸು. ಹಾಗೆ ಹೊರಗಡೆ ವಾಶ್ ಬೇಸಿನ್ ಇದೆ. ಹಾಗೆ ಒಳಗಡೆ ನಿಮಗೆ ಇಂಡಿಯನ್ ಮತ್ತು ವೆಸ್ಟರ್ನ್ ಎರಡೂ ಥರದ ಟಾಯ್ಲೆಟ್ಸ್ ಇರುತ್ತೆ. ಹಾಗೆ ಗೀಸರ್ ವ್ಯವಸ್ಥೆ ಕೂಡ ಇದೆ. ಯಾವಾಗಲೂ ಬಿಸಿನೀರು ಬರ್ತಾನೆ ಇರುತ್ತೆ. ನಿಮಗೆ ಸೀನಿಯರ್ ಸಿಟಿಸನ್ಸ್ ಯಾರಾದರೂ ಇತ್ತು ಅಂದರೆ ನೀವು ಆದಷ್ಟು 1000 ರೂಪೀಸ್ ರೂಮ್ ಬುಕ್ ಮಾಡಿಕೊಂಡ್ರೆ ನಿಮ್ಗೆ ಇಲ್ಲಿ ಲಿಫ್ಟ್ ಫೆಸಿಲಿಟಿ ಇರುತ್ತೆ. ತುಂಬ ಮೆಟ್ಲು ಹತ್ತಬೇಕು ಅಂತ ಏನಿರೋದಿಲ್ಲ. ಅದೇ ನೀವು 100 ರೂಪೀಸ್ ರೂಮ್ನ ಏನಾದ್ರು ತಗೊಂಡ್ರೆ ಕೆಲವೊಂದು ಕಡೆ ನೀವು ಮೆಟ್ಲು ಹತ್ತಬೇಕಾಗಿರುತ್ತೆ. ಹಾಗೆ ಈ 1000 ರೂಪೀಸ್ ರೂಮ್ ಎಲ್ಲೆಲ್ಲಿರುತ್ತೋ ಅಲ್ಲಿ ನಿಮಗೆ ಚಾಪೆ ಕೂಡ ರೆಂಟಿಗೆ ಕೊಡ್ತಾರೆ. ಚಾಪೆ, ದಿಂಬು, ರಗ್ಗು ಇದೆಲ್ಲ ನಿಮಗೆ ರೆಂಟಿಗೆ ಕೊಡ್ತಾರೆ. ನೀವು ಬೇಕಿದ್ರೆ ತೆಗೆದುಕೊಳ್ಬೋದು ಅಲ್ಲಿ. ಈಗ ನಮ್ಮ ರೂಮ್ ಪಕ್ಕನೇ ನಿಮಗೆ ಲಿಫ್ಟ್ ಕೂಡ ಕಾಣಿಸ್ತಾ ಇದೆ. ನಿಮ್ದು ಎಷ್ಟೇ ಲಗೇಜ್ ಇತ್ತು ಅಂದರೆ ಆರಾಮಾಗಿ ನೀವು ಲಿಫ್ಟ್ನಲ್ಲಿ ತಗೊಂಡ್ಬಂದು ರೂಮ್ನಲ್ಲಿ ಇಡ್ಬೋದು. ಹೊರಗಡೆ ನಿಮಗೆ ಇಲ್ಲಿ ಮಿನರಲ್ ವಾಟರ್ ಫೆಸಿಲಿಟಿ ಕೂಡ ಇರುತ್ತೆ. ನಿಮಗೆ ನೀರು ಬೇಕು ಅಂದರೆ ಇಲ್ಲೇ ಸಿಗುತ್ತೆ. ಮೇಜರ್ ಡಿಫರೆನ್ಸ್ ಬಂದು 1000 ರೂಪೀಸ್ ರೂಮ್ಗೆ ಹಾಗೆ 50 ರೂಪೀಸ್ ರೂಮ್ಗೆ ಏನು ಅಂದರೆ ನಿಮಗೆ 50 ರೂಪೀಸ್ ರೂಮಿಗೆ ಗೀಸರ್ ಒಂದೊಂದು ರೂಮ್ನಲ್ಲಿ ಇರುತ್ತೆ, ಒಂದೊಂದು ರೂಮ್ನಲ್ಲಿ ಇರೋದಿಲ್ಲ. ಇನ್ ಕೇಸ್ ರೂಮಲ್ಲಿ ಇಲ್ಲ ಅಂದರೆ ನೀವು ಹೊರಗಡೆ ನೀರು ತರಬೇಕಾಗತ್ತೆ. ಅದೇ ನಿಮಗೆ 1000 ರೂಪೀಸ್ ರೂಮ್ನಲ್ಲಿ ಗೀಸರ್ ಇದ್ದೇ ಇರುತ್ತೆ. ಹಾಗೆ ನಿಮಗೆ 1000 ರೂಪೀಸ್ ರೂಮಲ್ಲಿ ನಿಮಗೆ ಚಾಪೆಗಳು, ದಿಂಬ್ಗಳು ಕೊಡೋದ್ರಿಂದ ನಿಮಗೆ 5-6 ಜನ ಆರಾಮಾಗಿ ಅಕಾಮಿಡೇಟ್ ಮಾಡ್ಬೋದು. ಆದರೆ ನಿಮಗೆ 50 ರೂಪೀಸ್ ರೂಮಲ್ಲಿ 2-3 ಜನ ಸಫಿಷಿಯೆಂಟ್ ಆಗಿ ಮಲ್ಕೋಬಹುದು ಅಷ್ಟೇ. ಅದಕ್ಕಿಂತ ಜಾಸ್ತಿ ಇದ್ರೆ ನಿಮಗೆ ಕಷ್ಟ ಆಗುತ್ತೆ ಮಲ್ಕೊಳ್ಳೋದಕ್ಕೆ. ನೀವು ತಿರುಮಲದಲ್ಲಿ CRO ಆಫೀಸಿಂದ ರೂಮ್ಸ್ಗಳಿಗೆ ಹೋಗಬೇಕು ಅಂದರೆ ನಿಮಗೆ ಫ್ರೀ ಬಸ್ಗಳು ಕೂಡ ಅವೈಲಬಿಲಿಟಿ ಇರುತ್ತೆ. ಈಗ ನೀವು ನೋಡ್ತಿದ್ದೀರಲ್ಲ, ಅದನ್ನ ಶ್ರೀವಾರಿ ಧರ್ಮರಥ ಅಂತ ಕರೀತಾರೆ. ಇದು ತಿರುಮಲದ ತುಂಬ ಓಡಾಡ್ತಿರುತ್ತೆ. ಎಲ್ಲ ಕಾಟೇಜಸ್ ಹತ್ರನೂ ಓಡಾಡುತ್ತೆ. ಹಾಗೆ ಅನ್ನಪ್ರಸಾದದ ಹತ್ರ ಮತ್ತೆ ಎಲ್ಲ ದರ್ಶನದ ಎಂಟ್ರಿ ಪಾಯಿಂಟ್ಸ್ MBC ಹತ್ರ ಆಗಿರ್ಬೋದು, ಕೃಷ್ಣ ತೇಜ ಸರ್ಕಲ್ ಹತ್ರ ಆಗಿರ್ಬೋದು, ಎಲ್ಲ ಪ್ಲೇಸಸ್ಸಲ್ಲೂ ಓಡಾಡುತ್ತೆ. ಹಾಗೆ ನಿಮಗೆ ವರಾಹಸ್ವಾಮಿ ಗೆಸ್ಟ್ ಹೌಸ್ ಆಗಿರ್ಬೋದು, ದೇವಸ್ಥಾನದ ಹತ್ತಿರದ ಎಲ್ಲ ಪಾಯಿಂಟ್ಸ್ ಹತ್ರನೂ ಓಡಾಡುತ್ತೆ. ನೀವು ಇಲ್ಲಿ ರೂಮ್ನಲ್ಲಿ ಏನಾದರೂ ಸ್ಟೇ ಮಾಡಿದ್ರೆ ನಿಮಗೆ ಫ್ರೀ ಬಸ್ನಲ್ಲಿ ಎಲ್ಲ ಕಡೆನೂ ಓಡಾಡ್ಬೋದಾಗಿರುತ್ತೆ. ಈ ಬಸ್ ಫೆಸಿಲಿಟಿ ಬೆಳಗ್ಗೆ 5 ಗಂಟೆಯಿಂದ ರಾತ್ರಿ 10 ಗಂಟೆ ತನಕ ಇರುತ್ತೆ. ನೀವು ಏನಾದರೂ ಆನ್ಲೈನಲ್ಲಿ ಏನಾದರೂ ರೂಮ್ಸ್ನ ಬುಕ್ ಮಾಡಿದ್ರು ಕೂಡ ನೀವು CRO ಆಫೀಸ್ಗೆ ಬಂದುಬಿಟ್ಟು ಆ QR ಕೋಡ್ನ ಸ್ಕ್ಯಾನ್ ಮಾಡಿಸ್ಬೇಕಾಗತ್ತೆ. ಒಂದು ಸಾರಿ ಸ್ಕ್ಯಾನ್ ಮಾಡಿದ ತಕ್ಷಣ ನಿಮ್ಮ ಮೊಬೈಲ್ಗೆ ಮೆಸೇಜ್ ಬರುತ್ತೆ ಯಾವ ರೂಮಿಗೆ ಅಲಾಟ್ ಆಗಿದೆ. ಅಲ್ಲಿ ಸಬ್ ಎನ್ಕ್ವೈರಿ ಆಫೀಸ್ಗೆ ಹೋಗ್ಬಿಟ್ಟು ನಿಮ್ಮ ಟಿಕೆಟ್ನ ತೋರಿಸಿದ್ರೆ ಅವರು ಕೀ ಕೊಡ್ತಾರೆ ರೂಮಿಂದು. ನೀವು ರೂಮ್ನ ಯಾರ ಹೆಸರಲ್ಲಿ ತೆಗೆದುಕೊಂಡಿರ್ತೀರೋ ಚೆಕ್ಔಟ್ ಮಾಡುವಾಗ ಅದೇ ವ್ಯಕ್ತಿ ಮತ್ತೆ ಒಂದು ಫೋಟೋ ತಗೋತಾರೆ. ಹಾಗಾಗಿ ನೀವು ರೂಮ್ ಯಾರ ಹೆಸರಲ್ಲಿ ತೆಗೆದಿರ್ತೀರೋ ಅವರೇ ಬಂದ್ಬಿಟ್ಟು ಚೆಕ್ಔಟ್ ಮಾಡಬೇಕಾಗಿರುತ್ತೆ. ಅವ್ರು ಬಂದು ಚೆಕ್ಔಟ್ ಮಾಡಿದ್ರೆ ಮಾತ್ರ ನಿಮಗೆ ಕಾಶನ್ ಡೆಪಾಸಿಟ್ ರಿಟರ್ನ್ ಆಗುತ್ತೆ, ಇಲ್ಲಾಂದ್ರೆ ರಿಟರ್ನ್ ಆಗೋದಿಲ್ಲ. ನೀವು ರೂಮ್ನ ವೆಕೇಟ್ ಮಾಡಿದ ತಕ್ಷಣನೇ ನಿಮ್ಮ ಮೊಬೈಲ್ಗೆ ಮೆಸೇಜ್ ಬರುತ್ತೆ ನಿಮ್ಮ ರೂಮ್ ಸಕ್ಸಸ್ಫುಲಿ ವೆಕೇಟ್ ಆಗಿದೆ ಅಂತ. ಅದಾದ 3ರಿಂದ 5 ದಿನಕ್ಕೆ ನಿಮ್ಮ ಕಾಶನ್ ಡೆಪಾಸಿಟ್ ನಿಮಗೆ ಒರಿಜಿನಲ್ ಪೇಮೆಂಟ್ ಸೋರ್ಸಿಗೆ ರಿಟರ್ನ್ ಬರುತ್ತೆ. ನಿಮಗೆ ಇನ್ನೂ ಏನಾದರೂ ರೂಮ್ಸ್ ಬೇಕು ಅಂದರೆ ಸಾಕಷ್ಟು ಮಠಗಳಿದೆ ತಿರುಮಲದಲ್ಲಿ. ನೀವು ಪ್ರೈವೇಟ್ ಆಗಿ ಸಪ್ರೇಟ್ ಆಗಿ ಹೋಗ್ಬಿಟ್ಟು ಆ ಮಠಗಳಲ್ಲಿ ರೂಮ್ಸ್ ಏನಾದರೂ ಅವೈಲಬಿಲಿಟಿ ಇದ್ರೆ ಅಲ್ಲೂ ಕೊಡ್ತಾರೆ. ನಿಮ್ಗೆ ಅಲ್ಲಿ ಹಾತಿರಾಮ್ಜಿ ಮಠ ಇದೆ, ಉಡುಪಿ ಮಠ ಇದೆ, ಶೃಂಗೇರಿ ಶಂಕರ್ ಮಠ ಇದೆ. ಈ ಮಠಗಳಲ್ಲಿ ನಿಮಗೆ ರೂಮ್ಸ್ ಅವೈಲಬಿಲಿಟಿ ಇದ್ರೆ ನೀವು ಪ್ರೈವೇಟ್ ಆಗಿ ಹೋಗಿ ಕೇಳಿದ್ರೆ ಒಂದೊಂದು ಸಾರಿ ಕೊಡ್ತಾರೆ. ಇದೆಲ್ಲ ಇವತ್ತಿನ ಮಾಹಿತಿ. ಇದೇ ರೀತಿಯ ಎಲ್ಲ ಮಾಹಿತಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ನಮ್ಮ ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿ. ನಮ್ಮ ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆದರೆ ನಿಮಗೆ ತಿರುಮಲದ ಎಲ್ಲ ಇನ್ಫಾರ್ಮೇಷನ್ ನಿಮ್ಮ ಮೊಬೈಲ್ಗೆ ನೇರವಾಗಿ ಬರುತ್ತೆ. ಎಲ್ಲರಿಗೂ ನಮಸ್ಕಾರ. ಓಂ ನಮೋ ವೆಂಕಟೇಶಾಯ.